ನಮಸ್ಕಾರ ರೈತ ಬಾಂಧವರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ವಲ್ಪ ಗಮನ ಕೊಟ್ಟು ಈ ವಿಷಯ ಕೇಳಿ. ನೀವು ಬೆಳಿಗ್ಗೆ ಸಂಬಾರಿಗೆ ಹಾಕುವ ಬದನೆಕಾಯಿ, ಸಂಜೆ ಪಲ್ಯಕ್ಕೆ ಕತ್ತರಿಸುವ ಬೀನ್ಸ್ ಅಥವಾ ಪ್ರತಿದಿನ ಮನೆಗೆ ತರುವ ಸೊಪ್ಪು, ಇದು ಕೇವಲ ಆಹಾರ ಅಂತ ನಾವು ಭಾವಿಸ್ತೀವಿ. ಆದರೆ ಇತ್ತೀಚಿನ ವರದಿ ಒಂದು ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಪರೀಕ್ಷಿಸಿದ 72 ತರಕಾರಿ ಮಾದರಿಗಳಲ್ಲಿ 19 ಮಾದರಿಗಳಿಗೆ ಸುರಕ್ಷಿತ ಮಿತಿಗಿಂತ ಹೆಚ್ಚು ಸೀಸ ಪತ್ತೆಯಾಗಿದೆ. ಅಂದರೆ ಸುಮಾರು 26% ತರಕಾರಿಗಳು ಆತಂಕಕಾರಿ ಮಟ್ಟ ತಲುಪಿವೆ. ಅದರಲ್ಲೂ ಇನ್ನೂ ಹೆಚ್ಚು ಆಶ್ಚರ್ಯಕರ ವಿಷಯವೇನೆಂದರೆ, ಸಾವಯವ ಎಂದು ಮಾರಾಟವಾಗುತ್ತಿದ್ದ ಬದನೆಕಾಯಿಯಲ್ಲೇ ಮಿತಿಗಿಂತ ಸುಮಾರು 20 ಪಟ್ಟು ಹೆಚ್ಚು ಸೀಸ ಕಂಡುಬಂದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸುತ್ತಮುತ್ತ ಬೆಳೆದ ತರಕಾರಿಗಳಲ್ಲೂ ಇದೇ ಸಮಸ್ಯೆ ಕಂಡುಬಂದಿದೆ. ಇದು ಕೇವಲ ಮಣ್ಣಿನ ಸಮಸ್ಯೆಯಲ್ಲ, ಇದು ನಮ್ಮ ಆರೋಗ್ಯದ ಪ್ರಶ್ನೆ. ಸೀಸ ದೇಹದಲ್ಲಿ ನಿಧಾನವಾಗಿ ಸೇರುತ್ತಾ ಹೋದರೆ ಕಿಡ್ನಿ ಮೇಲೆ ಪರಿಣಾಮ ಬೀಳಬಹುದು. ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆಯ ಮೇಲೂ ಪರಿಣಾಮ ಉಂಟಾಗಬಹುದು. ಹಾಗಾದರೆ ಪ್ರಶ್ನೆ ಏನು? ನಾವು ಹೊಲದಲ್ಲಿ ಸುರಿಯುತ್ತಿರುವುದು ಬೆಳೆ ರಕ್ಷಣೆನಾ? ಅಥವಾ ನಿಧಾನವಾಗಿ ನಮ್ಮದೇ ಕುಟುಂಬದ ಭವಿಷ್ಯಕ್ಕೆ ಅಪಾಯವಾ? ಇಲ್ಲೇ ಸುಭಾಷ್ ಪಾಳೇಕರ್ ಅವರ ಚಿಂತನೆ ಇನ್ನಷ್ಟು ಗಂಭೀರವಾಗುತ್ತದೆ. ಅವರು ಹೇಳಿದ್ದು ಸರಳ: ಕೀಟಗಳ ವಿರುದ್ಧ ಯುದ್ಧ ಮಾಡಬೇಡಿ, ಗಿಡವನ್ನು ಬಲಪಡಿಸಿ. ಪ್ರಕೃತಿ ಉಳಿದುದನ್ನು ನೋಡಿಕೊಳ್ಳುತ್ತದೆ. ಅದರಿಗಾಗಿ ಅವರು ಕೊಟ್ಟಿರುವ ನೈಸರ್ಗಿಕ ಬ್ರಹ್ಮಾಸ್ತ್ರಗಳು ಇಂದು ಇನ್ನಷ್ಟು ಅಗತ್ಯ. ರೈತ ಕೀಟ ನೋಡಿದಾಗ ಮೊದಲು ಭಯಪಡುತ್ತಾನೆ. ಯಾಕೆಂದರೆ ತನ್ನ ಮನೆಮಗನಂತೆ ಬೀಜ ಬಿತ್ತಿದಾಗಿನಿಂದ ನೋಡಿಕೊಂಡ ಬೆಳೆಗೆ ಏನಾದರೂ ಆದನೆ ರೈತರು ಸಹಿಸಿಕೊಳ್ಳುವುದಿಲ್ಲ. ಬೆಳೆ ಹಾಳಾಗಬಾರದು, ಅದಕ್ಕೆ ತಕ್ಷಣ ಔಷಧ, ಮತ್ತೆ ಇನ್ನೊಂದು ಔಷಧ, ಮತ್ತೆ ಡೋಸ್ ಹೆಚ್ಚಿಸುವುದು. ಆದರೆ ಪ್ರಕೃತಿ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಕೀಟಗಳು ಗಿಡದ ದುರ್ಬಲತೆಯನ್ನು ಮೊದಲು ಗುರುತಿಸುತ್ತವೆ, ವಾಸನೆ ಹಿಡಿದು ಬರುತ್ತವೆ. ದುರ್ಬಲ ಗಿಡ ಹೆಚ್ಚು ಆಹ್ವಾನ ಕೊಡುತ್ತದೆ. ರಾಸಾಯನಿಕ ಸಿಂಪಡಣೆ ಏನು ಮಾಡುತ್ತದೆ ಗೊತ್ತಾ? ಕೆಲವು ಕೀಟಗಳನ್ನು ಕೊಲ್ಲುತ್ತದೆ, ಆದರೆ ಮಣ್ಣಿನ ಜೀವಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮಣ್ಣು ದುರ್ಬಲವಾದಂತೆ ಗಿಡ ಮತ್ತೆ ದುರ್ಬಲವಾಗುತ್ತದೆ. ಅಂದರೆ ಕೀಟ ಮತ್ತೆ ಬರುತ್ತದೆ. ಇದೇ ಚಕ್ರ ವರ್ಷದಿಂದ ವರ್ಷಕ್ಕೆ ಮುಂದುವರಿಯುತ್ತದೆ. ಈಗ ನೋಡಿ, ನಮಗೆ ಪರಿಹಾರ ಬೇಕಾದರೆ ಮೊದಲೇ ಪ್ರಕೃತಿಯ ಕಡೆ ನೋಡಬೇಕು. ದಶಪರ್ಣಿ ಅರ್ಕ ಅಂದರೆ 10 ಎಲೆಗಳ ಶಕ್ತಿ. ಅದನ್ನು ತಯಾರಿಸುವ ವಿಧಾನ: 200 ಲೀಟರ್ ನೀರು, 20 ಲೀಟರ್ ದೇಶಿ ಹಸುವಿನ ಗಂಜಲ, 2 ಕೆಜಿ ಸಗಣಿ, ನಂತರ 10 ಬಗೆಯ ಕಹಿ ಎಲೆಗಳು, ಬೇವು, ಸೀತಾಫಲ, ಹೊಂಗೆ, ಲಕ್ಕಿ, ಜಾಲಾರಿ ಎಲ್ಲವನ್ನು ಸೇರಿಸಿ ಕಡ್ಡಿಯಿಂದ ಚೆನ್ನಾಗಿ ಕಲಸಿ 40 ದಿನ ಬಿಡಿ. ಈ 40 ದಿನಗಳಲ್ಲಿ ಜೈವಿಕ ಕ್ರಿಯೆ ನಡೆಯುತ್ತದೆ. ಎಲೆಗಳಲ್ಲಿ ಇರುವ ಕಹಿ ಸಂಯುಕ್ತಗಳು ನೀರಿಗೆ ಇಳಿಯುತ್ತವೆ. ಮೈಕ್ರೋಬ್ಸ್ ಅದನ್ನು ಇನ್ನಷ್ಟು ಕ್ರಿಯಾಶೀಲ ಮಾಡುತ್ತವೆ. ಆಮೇಲೆ ಸಿಗೋ ದ್ರವ ಕೀಟವನ್ನು ಕೊಲ್ಲೋದಿಲ್ಲ, ಆದರೆ ಗಿಡದ ಹತ್ತಿರ ಬರದಂತೆ ಮಾಡುತ್ತದೆ. ಇದು ನಿಜವಾದ ಪ್ರಕೃತಿ ವಿಜ್ಞಾನ. ಆದರೆ ಇದಕ್ಕೆ ರೈತರಿಗೆ ತುಂಬಾ ಸಹನೆ ಬೇಕು. ಯಾಕೆಂದರೆ ಇಷ್ಟು ದಿನ ನಮ್ಮ ಬೆಳೆಗಳು ರಾಸಾಯನಿಕಗಳಿಗೆ ಹೊಂದಿಕೊಂಡಿವೆ. ಆದ್ದರಿಂದ ಅದನ್ನು ಹೊರತರಲು ಸ್ವಲ್ಪ ಸಮಯ ಹಿಡಿಯಬಹುದು. ಆದರೆ ಇದು ದೀರ್ಘಕಾಲದ ದೃಷ್ಟಿಯಲ್ಲಿ ತುಂಬಾ ಫಲಿತಾಂಶ ನೀಡುತ್ತದೆ. ಒಂದು ವೇಳೆ ಕೀಟಬಾಧೆ ಸಾಮಾನ್ಯ ಮಟ್ಟ ದಾಟಿ ತೀವ್ರವಾಗಿದ್ರೆ, ಎಲೆಗಳ ಮೇಲೆ ಗುಂಪಾಗಿ ಕುಳಿತುಕೊಂಡಿದ್ರೆ, ಬೆಳೆ ವೇಗವಾಗಿ ಹಾನಿಯಾಗ್ತಿದ್ರೆ, ಅಲ್ಲಿ ತಕ್ಷಣ ಕ್ರಮ ಬೇಕಾಗ್ತದೆ. ಅಂಥ ಸಂದರ್ಭಕ್ಕೆ ಸುಭಾಷ್ ಪಾಳೇಕರ್ ಸೂಚಿಸುವ ಅಸ್ತ್ರವೇ ಅಗ್ನಿಯಸ್ತ್ರ. ಹೆಸರೇ ಹೇಳುವಂತೆ ಇದು ತೀಕ್ಷ್ಣವಾದ ನೈಸರ್ಗಿಕ ದಾಳಿ. ಇದನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ದೇಶಿ ಹಸುವಿನ ಗಂಜಲ 10 ಲೀಟರ್, ತಂಬಾಕು ಪುಡಿ ಅರ್ಧ ಕೆಜಿ, ತುಂಬಾ ಖಾರದ ಹಸಿಮೆಣಸಿನಕಾಯಿ ಪೇಸ್ಟ್ ಅರ್ಧ ಕೆಜಿ, ಬೆಳ್ಳುಳ್ಳಿ ಪೇಸ್ಟ್ 1/4 ಕೆಜಿ, ಶುಂಠಿ ಪೇಸ್ಟ್ ಅರ್ಧ ಕೆಜಿ. ಮೊದಲು ಒಂದು ಮಣ್ಣಿನ ಪಾತ್ರೆ ಅಥವಾ ಲೋಹದ ಪಾತ್ರೆ ತೆಗೆದುಕೊಳ್ಳಿ. ಅದರೊಳಗೆ 10 ಲೀಟರ್ ಗಂಜಲ ಹಾಕಿ. ನಂತರ ತಂಬಾಕು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಮುಖ್ಯ ಹಂತ ಶುರುವಾಗ್ತದೆ. ಈ ಮಿಶ್ರಣವನ್ನು ಬೆಂಕಿಯ ಮೇಲೆ ಇಟ್ಟು ಕುದಿಸಬೇಕು. ಒಮ್ಮೆ ಕುದ್ದು ಮೇಲಕ್ಕೆ ಬಂದಾಗ ಕೆಳಗಿಳಿಸಿ, ಮತ್ತೆ ಕುದಿಸಿ. ಹೀಗೆ 5 ಬಾರಿ ಉಕ್ಕಿ ಬರಬೇಕು. ಈ ಪ್ರಕ್ರಿಯೆ ಯಾಕೆ ಅಂದ್ರೆ, ಪ್ರತಿ ಬಾರಿ ಕುದಿಸಿದಾಗ ಒಳಗಿನ ತೀಕ್ಷ್ಣ ಸಂಯುಕ್ತಗಳು ಹೆಚ್ಚು ಬಿಡುಗಡೆ ಆಗ್ತವೆ. ಮೆಣಸಿನಕಾಯಿಯಲ್ಲಿರುವ ಕ್ಯಾಪ್ಸೈಸಿನ್, ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು, ಶುಂಠಿಯಲ್ಲಿರುವ ಜಿಂಜರಾಲ್ ಇವು ಗಂಜಲದೊಂದಿಗೆ ಬೆರೆತಾಗ ತುಂಬ ತೀಕ್ಷ್ಣ ವಾಸನೆ ಮತ್ತು ಕ್ರಿಯಾಶೀಲ ಗುಣ ಸಿಗ್ತದೆ. 5 ಬಾರಿ ಕುದಿಸಿದ ನಂತರ
ಪಾತ್ರೆಯನ್ನು ಕೆಳಗಿಳಿಸಿ ನೆರಳಿನ ಜಾಗದಲ್ಲಿ 48 ಗಂಟೆ ಬಿಡಬೇಕು. ಬಿಸಿಲು ತಾಗಬಾರದು. ಈ 2 ದಿನಗಳಲ್ಲಿ ಮಿಶ್ರಣ ಇನ್ನಷ್ಟು ಸ್ಥಿರವಾಗ್ತದೆ. ನಂತರ ಒಂದು ತೆಳುವಾದ ಬಟ್ಟೆಯಿಂದ ಸೋಸಿ. ಈಗ ನಿಮ್ಮ ಅಗ್ನಿಯಸ್ತ್ರ ಸಿದ್ಧ. ಆದರೆ ಬಳಸುವಾಗ ಗಮನ ಇರಬೇಕು. 100 ಲೀಟರ್ ನೀರಿಗೆ ಕೇವಲ 2ರಿಂದ 3 ಲೀಟರ್ ಸಾಕು. ಹೆಚ್ಚು ಕಾನ್ಸಂಟ್ರೇಷನ್ ಬೇಡ. ಸಿಂಪಡಿಸುವಾಗ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಹಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ಇದರ ಘಾಟು ತುಂಬ ಹೆಚ್ಚು. ಆದರೆ ಇದೇ ತೀಕ್ಷ್ಣತೆ ಕೀಟಗಳಿಗೆ ತಾಳಲಾಗುವುದಿಲ್ಲ. ಅವು ಗಿಡದ ಮೇಲೆ ಉಳಿಯುವುದೇ ಕಷ್ಟವಾಗ್ತದೆ. ಮುಖ್ಯವಾಗಿ ಇದು ಮಣ್ಣಿನೊಳಗಿನ ಉಪಕಾರಿ ಜೀವಿಗಳಿಗೆ ಹಾನಿ ಮಾಡುವುದಿಲ್ಲ. ಎರೆಹುಳು ಉಳಿಯುತ್ತದೆ, ಮೈಕ್ರೋಬ್ಸ್ ಉಳಿಯುತ್ತವೆ. ಅಂದ್ರೆ ಬೆಳೆ ಉಳಿಯುತ್ತದೆ, ಮಣ್ಣು ಉಳಿಯುತ್ತದೆ, ಆಹಾರವು ಸುರಕ್ಷಿತವಾಗ್ತದೆ. ಇವತ್ತು ಬೆಂಗಳೂರು ತರಕಾರಿ ಮಾರುಕಟ್ಟೆಗಳಲ್ಲಿ ಕಂಡುಬಂದಿರುವ ವಿಷದ ಸುದ್ದಿಗಳ ನಡುವೆ ಇಂಥ ನೈಸರ್ಗಿಕ ವಿಧಾನಗಳು ರೈತನ ಆಯ್ಕೆ ಮಾತ್ರ ಅಲ್ಲ, ಭವಿಷ್ಯದ ಅಗತ್ಯ. ನಮ್ಮ ತಟ್ಟೆಯಲ್ಲಿರೋದು ತರಕಾರಿನೋ ಅಥವಾ ಸ್ಲೋ ಪಾಯ್ಸನ್ ಆಗಿರೋ ಕಳವಳ ಇವತ್ತಿನ ಸುದ್ದಿಯಾಗಿದೆ. ಆದರೆ ನೆನಪಿಡಿ, ಈ ಮಾರಣಾಂತಿಕ ವಿಷಕ್ಕೆ ಸೂಪರ್ ಮಾರ್ಕೆಟ್ನಲ್ಲಿ ಮದ್ದಿಲ್ಲ. ಈ ವಿಷದ ಸುಳಿಗೆ ಅಂತ್ಯ ಹಾಡಬೇಕಿರೋದು ಕಾರ್ಪೊರೇಟ್ ಸಂಸ್ಥೆಗಳಲ್ಲ, ನಮ್ಮ ಮಣ್ಣಿನ ಮಗ ರೈತ ಮಾತ್ರ. ವಿಷಮುಕ್ತ ಮಣ್ಣಿನಿಂದ ವಿಷಮುಕ್ತ ಸಮಾಜದತ್ತ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಬರೀ ಕನಸಲ್ಲ, ಒಂದು ಬಲಿಷ್ಠ ಮಾದರಿ. ಮುಂದಿನ ಸಂಚಿಕೆಯಲ್ಲಿ ನಾವು ತೋರಿಸಲಿದ್ದೇವೆ, ಒಂದೇ ತುಂಡು ಭೂಮಿಯಲ್ಲಿ 5 ವಿಭಿನ್ನ ಹಂತಗಳಲ್ಲಿ ವರ್ಷಪೂರ್ತಿ ಚಿನ್ನದಂತಹ ಆದಾಯ ತರುವ ಪಂಚಸ್ತರಿ ಕೃಷಿಯ ರಹಸ್ಯ. ಭವಿಷ್ಯದ ಕೃಷಿ ಹೇಗಿರುತ್ತೆ ಅನ್ನೋದನ್ನು ನೋಡೋಕೆ ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.